ಸ್ನೇಹಿತರೆ, ಹಲವಾರು ವಿಚಾರಗಳನ್ನು ಮಾನ್ಯ ವಿಧಾನ ಪರಿಷತ್ ಸದಸ್ಯರು ತಮ್ಮ ಮಾತುಗಳ ಮುಖಾಂತರ ವ್ಯಕ್ತಪಡಿಸಿದ್ದಾರೆ. ಇವರು ಪ್ರಬುದ್ಧ ಮತ್ತು ಪ್ರತಿಭಾವಂತ ಅಧಿಕಾರಿಗಳಿವರು. ಒಬ್ಬ ಸಾಮಾನ್ಯ ಸಬ್ ಇನ್ಸ್ಪೆಕ್ಟರ್ ಆಗಿ, ಸರ್ಕಲ್ ಇನ್ಸ್ಪೆಕ್ಟರ್ ಆಗಿ, ಆಮೇಲೆ KS ಅಧಿಕಾರಿಯಾಗಿ, ಕರ್ನಾಟಕ ಸರ್ಕಾರದ ವಿವಿಧ ಇಲಾಖೆ ಹಲವಾರು ಇಲಾಖೆಗಳಲ್ಲಿ ರಾಜ್ಯ ಮಟ್ಟದ ಅಧಿಕಾರಿಯಾಗಿ ಎಲ್ಲ ಇಲಾಖೆಯಲ್ಲಿ ಕೆಲಸ ಮಾಡಿರೋದ್ರಿಂದ ಅವರಿಗೆ ಯಾವ ಇಲಾಖೆಯಲ್ಲಿ ಯಾವ ಶಿಕ್ಷಕರ ಸಮಸ್ಯೆ ಎದುರುತ್ತೆ ಅಂತೇಳಿ ಅವರಿಗೆ ಬಹಳ ಸ್ಪಷ್ಟವಾಗಿದೆ. ಅದು ಈಗ ಅವರು ಶಿಕ್ಷಣ ಕ್ಷೇತ್ರಕ್ಕೆ ಬಂದಿದ್ದಾರೆ. ಶಿಕ್ಷಣ ಕ್ಷೇತ್ರದ ಜ್ವಲಂತ ಸಮಸ್ಯೆಗಳ ಬಗ್ಗೆ ಅವರಿಗೆ ಅರಿವಾಗಿದೆ. ಸೊ ಎಲ್ಲ ಸಮಸ್ಯೆಗಳ ಬಗ್ಗೆ ಮುಂದಿನ ದಿನಗಳಲ್ಲಿ ಹಂತವಾಗಿ ಪರಿಹಾರವನ್ನು ಕೊಡ್ತೀವಿ ಅಂತ ನಮ್ಮ ಒಂದು ಮಾತುಗಳನ್ನು ನೇರವಾಗಿ ಹೇಳಿದ್ದಾರೆ. ಸಹಜ ವ್ಯಕ್ತಿತ್ವದ ಸಹಜ ಒಂದು ಸಾಮರ್ಥ್ಯ ಹೊಂದಿರತಕ್ಕಂಥ ನಮ್ಮ ಬುದ್ಧಿವಂತ ನಾಯಕರ ಡಿ ಶ್ರೀನಿವಾಸ ಅವರ ಒಂದು ಮಾತುಗಳಿಗೆ ತುಂಬ ಧನ್ಯವಾದಗಳು ಹೇಳ್ತಾ ಇದ್ದೀನಿ. ಬಂಧುಗಳ ಕಾರ್ಯಕ್ರಮದ ಒಂದು ಪ್ರಮುಖ ಘಟ್ಟವನ್ನು ಬರ್ತಾ ಇದ್ದೇವೆ. ಸೊ ನಮ್ಮ ಈ ಒಂದು ಶಿಕ್ಷಣ ಮತ್ತು ಶಿಕ್ಷಕರ ಬಗ್ಗೆ ಅಪಾರವಾಗಿರ್ತಕ್ಕಂಥ ಗೌರವ ಹೊಂದಿರತಕ್ಕಂತಹ ಭರವಸೆ ನಾಯಕರಾಗಿರ್ತಕ್ಕಂತಹ ವಿಧಾನ ಪರಿಷತ್ ಸದಸ್ಯರಾಗಿರ್ತಕ್ಕಂಥ ಗೌರವಾನ್ವಿತ ಡಿ ಶ್ರೀನಿವಾಸ ಅವರಿಗೆ ಅಭಿಮಾನ ಬಳಗ ಮತ್ತು ನಿಮ್ಮೆಲ್ಲರ ಒಂದು ವತಿಯಿಂದ ಸನ್ಮಾನಿಸ್ತಕ್ಕಂಥ ಒಂದು ಕಾರ್ಯಕ್ರಮ. ದಯಮಾಡಿ ನಮ್ಮ ವೇದಿಕೆ ಮೇಲೆ ಆಸಕ್ತರಾಗಿರ್ತಕ್ಕಂಥ ಗಣ್ಯ ವ್ಯಕ್ತಿಗಳು ಅವರನ್ನ ಆತ್ಮೀಯವಾಗಿ ಹೃದಯ ತುಂಬ ಸತ್ಕರಿಸಬೇಕಂತ ಅವರನ್ನು ಕೇಳ್ಕೊಡ್ತಾ ಇದ್ದೀವಿ. ಸನ್ಮಾನಿಸ್ತಾ ಇದ್ದೀವಿ. ಬಂಧುಗಳೇ, ಹೃದಯವಂತ ನಾಯಕನ ಹೃದಯಾಂತರದ ಮಾತುಗಳನ್ನು ತಾವು ಕೇಳಿಸ್ಕೊಂಡಿದ್ದಾರೆ. ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ, ನನ್ನ ಕೈಲಾಗಿರ್ತಕ್ಕಂಥ ಸಮಸ್ಯೆಗಳನ್ನು ನಾನು ಕಾಲಮಿತಿಯಲ್ಲಿ ನೆರವೇರಿಸಿಕೊಡ್ತೇನೆ ಅಂತಕ್ಕಂಥ ವಿಚಾರವನ್ನು ಹೇಳಿದ್ದಾರೆ. ಅವರಿಗೆ ನಮ್ಮ ಅಭಿಮಾನ ಬಳಗದ ವತಿಯಿಂದ ತುಂಬ ಹೃದಯದ ಧನ್ಯವಾದಗಳು ಮತ್ತು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಸರ್, ನನಗೊಂದು ಸ್ವಲ್ಪ ಜಾಗ ಕೊಡಿ. ನಮ್ಮ ಅಭಿಮಾನ ಬಳಗದವರು, ನಮ್ಮ ರೈಸಿಂಗ್ ಸ್ಟಾರ್ಸ್ ನಮ್ಮಲ್ಲಿ ಕೆಲಸ ಮಾಡ್ತಕ್ಕಂಥವ್ರು. ಸೊ ಅವರೆಲ್ಲ ಬಂದು ನಿಂತ್ಕೋಬೇಕು, ಫೋಟೋ ತಗೋಬೇಕು. ನಿಮಿಷದ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ. ಕಾರ್ಯಕ್ರಮ ಮುಗಿಸಿ ಊಟಕ್ಕೆ ತೆರಳಬೇಕಂತ ಕೇಳ್ಕೊಳ್ತಾ ಇದ್ದೀವಿ. ಕಾರ್ಯಕ್ರಮ ಮುಗಿಸ್ಕೊಂಡು ಊಟಕ್ಕೆ ತೆರಳಬೇಕಂತ ಮಲ್ಲಿ ಕೇಳ್ಕೊಳ್ತಾ ಇದ್ದೀವಿ. ಈಗ ಅಭಿಮಾನ ಬಳಗದಿಂದ ಗೌರವ ಸನ್ಮಾನ ಸರ್ಕಾರಿ ನೌಕರ ಸಂಘ ಮತ್ತು MPS ಉರ್ದು ಶಾಲಾ ಶಿಕ್ಷಕರ ಸಂಘಗಳು, ರಾಮಪ್ರಿಯ ವಿದ್ಯಾಸಂಸ್ಥೆಗಳ ಟ್ರಸ್ಟ್ ಕಡೆಯಿಂದ, ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ, ಪ್ರೌಢಶಾಲಾ ಶಿಕ್ಷಕರ ಸಂಘ. ಸರ್, ಆಗಿರೋರು ದಯಮಾಡಿ ವೇದಿಕೆಯನ್ನು ತರ ಮಾಡಿ. ಸರ್, ಆಗಿರ್ತಕ್ಕಂಥ ವೇದಿಕೆಯನ್ನು ತರ ಮಾಡಿ. PRC ಸರ್ ಅಲ್ಲಿ ಮಾಡ್ಕೊಂಡು ಸರ್, ದಯಮಾಡಿ. ದೈಹಿಕ ಶಿಕ್ಷಕರ ಸಂಘ ಮುಳಬಾಗಿಲು ಸರ್, ಆಯ್ತಲ್ಲ, ದಯಮಾಡಿ. ಮಂಜು ಅಲ್ಲಿ ಸ್ವಲ್ಪ ನಿಂತ್ಕೊಂಡು ಕಳ್ಸ್ಕೊಡಿ. PRC ಸರ್ ಕಳ್ಸ್ಕೊಡಿ, ಅವ್ರನ್ನ ಆಗಿರೋದು ಕಳ್ಸ್ಕೊಡಿ. ಯಾದವ ಸಂಘ, ಗಂಗಾ ಮತಸ್ಥರ ಸಂಘ, ಮಾನ್ಯ MLC ಸಾಹೇಬರಿಗೆ ತುಂಬ ಹೃದಯದಿಂದ ಅಭಿನಂದಿಸ್ತಾ ಇದ್ದಾರೆ. ಶಾರದಾ ವಿದ್ಯಾಸಂಸ್ಥೆಗಳು ಅವರ ಕಡೆಯಿಂದ ಸತ್ಕಾರ ನಡೀತಾ ಇದೆ. ದಯಮಾಡಿ ಆಗಿರೋರು ವೇದಿಕೆ ತೆರವು ಮಾಡಿ, ಎಲ್ಲರೂ ಬಂದು ಅವಕಾಶ ಮಾಡಿಕೊಡಿ. ನೋಡಿ, ನಮ್ಮ 2 ತಿಂಗಳಿಂದ ನಮಗೆ ಮಾಡಿದ್ದಾರೆ. ಚುನಾವಣೆ ಕೂಡ ನಮಗೆ ತುಂಬ ಅಭೂತಪೂರ್ವ ಒಂದು ಸಹಕಾರ ಕೊಟ್ಟಿದ್ದಾರೆ. ಸೊ ಇವಾಗ ಅಭಿನಂದಿಸ್ತಾ ಇದ್ದಾರೆ. ಇವತ್ತಿನ ಅಧ್ಯಕ್ಷತೆ ಕೂಡ ಅವರ ವಹಿಸಿದ್ರು. ನಮ್ಮ ಪ್ರಸಾದ್ ರೆಡ್ಡಿ ಸರ್ ಆತ್ಮೀಯವಾಗಿ ನಮ್ಮ MLC ಸಾಹೇಬರನ್ನ ಅಭಿನಂದಿಸ್ತಾ ಇದ್ದಾರೆ. ಅವರ ಟೀಮ್ ಪೂರ್ತಿ ಇದ್ದಾರೆ. ಹೆಚ್ಚಿನ ಸಂಖ್ಯೆಯಲ್ಲಿ ರಾಮಪುರ ವಿದ್ಯಾಸಂಸ್ಥೆಗಳವರು ಪ್ರಸಾದ್ ರೆಡ್ಡಿ ಸಾಹೇಬರ ನೇತೃತ್ವದಲ್ಲಿ ಆಗಮಿಸಿ ಕಾರ್ಯಕ್ರಮ ಸುಸೂತ್ರವಾಗಿ ನೆರವೇರಿಸಿಕೊಟ್ಟು ನಮ್ಮ MLC ಸಾಹೇಬರನ್ನು ತುಂಬ ರೀತಿಯಿಂದ ಅಭಿನಂದಿಸ್ತಾ ಇದ್ದಾರೆ. ರಾಮಪುರ ವಿದ್ಯಾಸಂಸ್ಥೆಗಳ ಸಂಪೂರ್ಣ ತಂಡ ಪ್ರಸಾದ್ ರೆಡ್ಡಿ ಸಾಹೇಬರ ನೇತೃತ್ವದಲ್ಲಿ ಯಶಸ್ವಿಯಾಗಿದೆ. ಈಗ ಎಲ್ಲರಿಗೂ ನಮಸ್ಕಾರ. ನಿಮ್ಮ ಈ ಒಂದು ಪ್ರಸಾದ್ ರೆಡ್ಡಿ ಸರ್ ನಮ್ಮ ಎಲ್ಲರ ಅದೃಷ್ಟ ಡಿ ಶ್ರೀನಿವಾಸರವರು ಗೆದ್ದಿರ್ತಕ್ಕಂಥದ್ದು. ಪ್ರಬುದ್ಧರ ಒಂದು ಕ್ಷೇತ್ರದಿಂದ ಶಾಸಕರಾಗಿ ಹೊರಹೊಮ್ಮಿದ್ದಾರೆ. ಅವರು ಬಹಳಷ್ಟು ಶ್ರಮಪಟ್ಟು ನಾವು ದೇಶದ ಮಾಡಿದ್ದೇವೆ.
ಸಮಸ್ಯೆಗಳಿಗೆ ಸ್ಪಂದಿಸ್ತಕ್ಕಂಥ ಒಂದು ದೊಡ್ಡ ಭರವಸೆಯನ್ನು ನೀಡಿದ್ದಾರೆ. ಶಿಕ್ಷಕರು ಯಾವುದೇ ರಾಷ್ಟ್ರ ಶಿಕ್ಷಕನ ಮಟ್ಟಕ್ಕಿಂತ ಹೆಚ್ಚಿನ ರೀತಿಯಲ್ಲಿ ಬೆಳೆಯಲು ಸಾಧ್ಯ ಅಂತ ಹೇಳ್ತಾರೆ. ಹಾಗೆ ಅಂಥ ಕ್ಷೇತ್ರಗಳಿಂದ ಸ್ಪರ್ಧಿಸಿ ನಮ್ಮ ಪ್ರತಿನಿಧಿಯಾಗಿ ಗೌರ್ಮೆಂಟ್ ಇರ್ತಕ್ಕಂಥದ್ದು ಅವರು ಜನರು ಅವರನ್ನು ಪಡೆದಿರ್ತಕ್ಕಂಥ ನಾವು ಜನರು ಅಂತ ಈ ಮಾತನಾಡ್ತಾ ಈ ಸಂದರ್ಭದಲ್ಲಿ ನಾನು ಮಾತನ್ನು ಮುಗಿಸ್ತೇನೆ. ಅಭಿನಂದನಾ ಸಮಾರಂಭ ಹಮ್ಮಿಕೊಂಡಿದ್ದು ಈ ಸಮಾರಂಭಕ್ಕೆ ಆಗಮಿಸಿ ನಮ್ಮೆಲ್ಲರ ಒಂದು ಅಭಿನಂದನೆಗಳನ್ನು ಸ್ವೀಕರಿಸಿ ನಮ್ಮೆಲ್ಲ ಒಂದು ಸಮಸ್ತ ಶಿಕ್ಷಕ ವೃಂದಕ್ಕೆ ಕೃತಜ್ಞತೆಗಳನ್ನು ಅರ್ಪಣೆ ಮಾಡಿ ಈ ಒಂದು ಕಾರ್ಯಕ್ರಮವನ್ನು ಅಭೂತಪೂರ್ವವಾಗಿ ಯಶಸ್ವಿಗೊಳಿಸುತ್ತಾರೆ. ಅವರಿಗೆ ಈ ಒಂದು ವೇದಿಕೆಯ ನಮ್ಮ ತಾಲೂಕಿನ ಮುಳಬಾಗಿಲು ತಾಲೂಕಿನ ಸಮಸ್ತ ಶಿಕ್ಷಕ ವೃಂದದವರಿಗೆ ಎಲ್ಲ ನನ್ನ ಪ್ರೀತಿಯ ವೃತ್ತಿ ಬಾಂಧವರಿಗೆ ನಮ್ಮ ಡಿಟಿಎಸ್ ಅಭಿಮಾನಿ ಬಳಗದ ವತಿಯಿಂದ ಅನಂತ ವಂದನೆಗಳನ್ನು ಅರ್ಪಿಸ್ತಾ ಇದ್ದೀವಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಸರ್